ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿತರ ಪೋಷಕರು ಕೂಡ ವಿಡಿಯೋ ವೀಕ್ಷಣೆ ಮಾಡ್ತಿರ್ಬೋದಾಗಿರುವಂಥದ್ದು. SSLC ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ ಏನು ಮುಕ್ತಾಯ ಆಗಿತ್ತಲ್ಲ, ಸೊ ಎಲ್ಲ ವಿದ್ಯಾರ್ಥಿಗಳಾಗಿರ್ಬೋದು ಇತರ ಕೂಡ ರಿಸಲ್ಟ್ ಯಾವಾಗ ಪ್ರಕಟ ಆಗ್ಬೋದು, ಫಲಿತಾಂಶ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ನಿರೀಕ್ಷೆ ಅಥವಾ ವೆಯ್ಟ್ ಮಾಡ್ತಾ ಇರ್ತೀರಾ. ಇದೇ ಸಂದರ್ಭದಲ್ಲಿ ಇದೀಗ ಒಂದು ಸದ್ಯಕ್ಕೆ ಸಾಕಷ್ಟು ಸುದ್ದಿಗಳು ವೈರಲ್ ಆಗ್ತಿದೆ. ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಇಂದು ಒಂದು ಸಾಕಷ್ಟು ಸುದ್ದಿ ವೈರಲ್ ಆಗ್ತಿದೆ ಅಂತ ಹೇಳ್ಬೋದಾಗಿರುವಂಥದ್ದು. ಸೊ ನಮಗೂ ಕೂಡ ಕೆಲವೊಂದು ಅಭ್ಯರ್ಥಿಗಳು ಅಥವಾ ಮಕ್ಕಳು ಕೂಡ ಕಳಿಸೋದ್ರ ಮುಖಾಂತರದಲ್ಲಿ ಏನು ಮಾಹಿತಿ ಅಂತ ಹೇಳಿದರೆ, ನಾಳೆ ರಿಸಲ್ಟು ಬೆಳಿಗ್ಗೆ 10:30ಕ್ಕೆ ಪ್ರಕಟ ಆಗ್ತದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಸುದ್ದಿಗಳು ಸಿಗ್ತಾ ಇದ್ದಾವೆ. ಇದು ನಿಜಾನಾ? ಅಂದರೆ ನ್ಯೂಸ್ ಚಾನಲ್ ರೀತಿಯೆಲ್ಲ ಕೆಲವೊಂದು ಮಾಹಿತಿಗಳಿದಾವೆ ಇದರಲ್ಲಿ. ಸೊ ಇದು ನಿಜಾನ ಆಗಿದ್ರೆ ಏನು ಎತ್ತ ಸರ್ ಅಂತೆಲ್ಲ ಕೇಳ್ತೀರಿ. ಇದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿನ ತಿಳ್ಕೊಂತಿದ್ದೀರಾ. ನಾಳೆ ರಿಸಲ್ಟ್ ಪ್ರಕಟ ಆಗ್ತಿದೆಯಲ್ವಾ, ಅಥವಾ ಸದ್ಯಕ್ಕೆ ಏನು ಮಾಹಿತಿ ಇದಾವೆ ಕಂಪ್ಲೀಟ್ ಆಗಿ ಮಾಹಿತಿ ನೋಡಿದ್ರೆ ತಿಳ್ಕೊಂಡು ಬರ್ತಾರೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಸ್ಪಷ್ಟವಾಗಿ, ವೇಗವಾಗಿ, ನಿಖರವಾಗಿ, ಫಾಸ್ಟಾಗಿ ಮಾಹಿತಿನ ತಿಳ್ಕೊಳ್ಳೋದಕ್ಕೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮತ್ತು SSLC ರಿಸಲ್ಟ್ ಆಗಿರ್ಬೋದು, ಇತರ ಒಂದು ಪಾಸಿಂಗ್ ಮಾರ್ಕ್ಸ್ ಆಗಿರ್ಬೋದು, ಗ್ರೇಸ್ ಮಾರ್ಕ್ಸ್ ಏನಾರ ಕೊಡುವಂಥ ಸಂದರ್ಭದಲ್ಲಿ ಅದಾಗಿರ್ಬೋದು, ಎಕ್ಸಾಮ್ 2 ಆಗಿರ್ಬೋದು, ಈ ಥರ ಎಲ್ಲ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ನಿಮಗೆ ಸಿಗ್ತಿರುತ್ತೆ. ಮೊದಲ ಬಾರಿಗೆ ವಿಡಿಯೋ ನೋಡ್ತಿದ್ದೀವಿ ಅನ್ನೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕ್ಲಿಕ್ ಮಾಡ್ಬೋದು. ಯೂಟ್ಯೂಬ್ನಲ್ಲಿ ಉಚಿತ ಕೂಡ ಆಗಿರುತ್ತೆ ಅಂತ ಹೇಳ್ತಾ, ಹಾಗೆ ಇವರು ಡಿಸ್ಕ್ರಿಪ್ಷನಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಕೂಡ ಕನ್ನಡದ ಅಫಿಷಿಯಲ್ ವೆಬ್ಸೈಟ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲದರ ಲಿಂಕ್ ಇರುತ್ತೆ. ಅವುಗಳ ಮುಖಾಂತರ ಜಾಯ್ನ್ ಆಗೋರ ಮುಖಾಂತರ ಹೆಚ್ಚುವರಿ ಮಾಹಿತಿನ ಪಡ್ಕೋಬೋದು ಅಂತ ಹೇಳ್ತಾ, ಈಗ ಒಂದೊಂದಾಗಿ ಮಾಹಿತಿನ ತಿಳ್ಕೊಳ್ಳೋದಾದ್ರೆ, SSLC ವಿದ್ಯಾರ್ಥಿಗಳಿಗೆ ಒಂದು ಮಾರ್ಚ್ ತಿಂಗಳ ಒಂದು ವಿದ್ಯಾರ್ಥಿಗಳಿಗೆ ಒಂದು ಪರೀಕ್ಷೆಗಳು ಶುರುವಾಯಿತು ಅಂತ ಹೇಳ್ಬೋದು. ಮಾರ್ಚ್ 18ನೇ ತಾರೀಕಿನಿಂದ ಏಪ್ರಿಲ್ ತಿಂಗಳ 2ನೇ ತಾರೀಕಿನ ತನಕ 2025-22ನೇ ಸಾಲಿನ ಎಕ್ಸಾಮ್ಗಳು ಶುರುವಾಯಿತು, ಮುಕ್ತಾಯ ಕೂಡ ಆಗಿರುವಂಥದ್ದು. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಫಲಿತಾಂಶಕ್ಕೆ ಏನು ವೆಯ್ಟ್ ಮಾಡ್ತಿದ್ದಾರಲ್ಲ, ಸದ್ಯಕ್ಕೆ ಇವಾಗ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಸುದ್ದಿಗಳು ಬರ್ತಿದೆ. ಆ ದಿನ ರಿಸಲ್ಟ್, ಈ ದಿನ ಅದೇ ರಿಸಲ್ಟ್ ಅಂತ. ಬಟ್ ಪ್ರೆಸೆಂಟಲ್ಲಿ ಬರ್ತಿರುವಂಥ ಸುದ್ದಿ ನಮಗೂ ಕೂಡ ಕೆಲವರು ಏನು ಕೇಳ್ತಿರಲ್ಲ, ನಾಳೆ ರಿಸಲ್ಟ್ ಅಂತ ಒಂದು ಸುದ್ದಿ ವೈರಲ್ ಆಗ್ತಿರೋದಾಗಿರುತ್ತೆ. ಸೊ ಈಗ ರಿಸಲ್ಟ್ ಬರಬೇಕು ಅಂದರೆ ಮೊದಲನೇದಾಗಿ ಇವ್ಯಾಲ್ಯೂಯೇಷನ್, ಮೌಲ್ಯಮಾಪನ ಕಾರ್ಯ ಪೂರ್ಣಗೊಳ್ಳಬೇಕಾಗಿರುತ್ತೆ. ಮೌಲ್ಯಮಾಪನ ಕಾರ್ಯ ಪೂರ್ಣಗೊಂಡಿದೆ, ಇದ್ರ ಬಗ್ಗೆ ಮಾಹಿತಿನ ತಿಳ್ಕೊಳ್ಳೋದಾದ್ರೆ, ಸೊ ಯಾವುದೇ ರೀತಿಯಾಗಿ ಮೌಲ್ಯಮಾಪನ ಕಾರ್ಯ ಅಂತಕ್ಕಂಥದ್ದು ಪೂರ್ಣಗೊಂಡಿದೆ, ಫುಲ್ ಕಂಪ್ಲೀಟ್ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಅಧಿಕೃತ ಸ್ಪಷ್ಟನೆ ಎಲ್ಲೂ ಕೊಟ್ಟಿಲ್ಲ, ಅಥವಾ ಇಲಾಖೆ ಮೂಲಗಳು ಕೂಡ ಎಲ್ಲೂ ಕೂಡ ಮೌಲ್ಯಮಾಪನ ಕಾರ್ಯ ಅಂದರೆ ಇವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆ ಅಂತಕ್ಕಂಥ ಸುದ್ದಿ ಎಲ್ಲೂ ಕೂಡ ಪ್ರಕಟ ಆಗಿಲ್ಲ. ಸೊ ಅಂದ್ರೆ ಇವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿರೋದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಇರುವಂಥದ್ದಾಗಿರುತ್ತೆ, ಪೂರ್ಣಗೊಂಡಿಲ್ಲ. ಸೊ ಇವ್ಯಾಲ್ಯೂಯೇಷನ್ ಪೂರ್ಣಗೊಂಡ ನಂತರದಲ್ಲಿ ಇಲಾಖೆ ಕಡೆಯಿಂದ ಒಂದು ಸಭೆಯಾದರೂ ಮಾಡೋದ್ರ ಮುಖಾಂತರ ಅಧಿಕೃತ ದಿನಾಂಕನ ಒಂದು ಪತ್ರಿಕಾ ಪ್ರಕಟಣೆ ಕೂಡ, ಸೆಕೆಂಡ್ PUC ವಿದ್ಯಾರ್ಥಿಗಳು ಕೂಡ ಆ ಸಂದರ್ಭದಲ್ಲಿ ಕೂಡ ರಿಸಲ್ಟ್ಗೆ ವೇಟ್ ಮಾಡ್ತಿರಲ್ಲ, ಪತ್ರಿಕಾ ಪ್ರಕಟಣೆ ಕೂಡ ಪ್ರಕಟ ಆಯಿತು ಅಂತ ಹೇಳಿದ್ರು. ರಿಸಲ್ಟ್ನ ಒಂದು ದಿನದ ಮೊದಲು ಪತ್ರಿಕಾ ಪ್ರಕಟಣೆ ಬರುತ್ತೆ. ಈಗ ನಾಳೆ ರಿಸಲ್ಟ್ ಬರ್ತಿದೆ ಅಂದ್ರೆ ಇವತ್ತು ಪತ್ರಿಕಾ ಪ್ರಕಟಣೆ ಬರಬೇಕಿರುತ್ತೆ. ಸೊ ಆದ್ದರಿಂದ ಸದ್ಯಕ್ಕೆ ಇವಾಗ ನಾಳೆ ರಿಸಲ್ಟ್ ಇದೆ, 100% ನಾಳೆ ರಿಸಲ್ಟ್ ಅನೌನ್ಸ್ ಆಗೋದಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಯಾವುದೇ ರೀತಿಯಾದಂಥ ಒಂದು ಸ್ಪಷ್ಟನೆ ಇಲಾಖೆ ಕಡೆಯಿಂದ ಎಲ್ಲೂ ಕೂಡ ಪ್ರಕಟ ಮಾಡಿಲ್ಲ. ಆದ್ದರಿಂದ ನಾಳೆ ಏನು ರಿಸಲ್ಟ್ ಪ್ರಕಟ ಆಗ್ತದೆ ಅಂತ ಏನು ಸುದ್ದಿ ಬರಲಾಗ್ತಿದೆಯಲ್ಲ, ನಾಳೆ ಅಂತಕ್ಕಂಥದ್ದು ರಿಸಲ್ಟ್ ಪ್ರಕಟ ಆಗಿಲ್ಲ. ಸದ್ಯಕ್ಕೆ ಇವಾಗ ನಾವು ವಿಡಿಯೋ ಮಾಡ್ತಿರೋಂಥ ದಿನ ಏನಿದೆಯಲ್ಲ, ಏಪ್ರಿಲ್ ತಿಂಗಳ 14ನೇ ತಾರೀಕು 2026 ಅಂತ ಹೇಳ್ಬೋದು. ಸೊ ನಾಳಿದ್ದು ಏಪ್ರಿಲ್ 15 ಇರುವಂಥದ್ದಾಗಿರುತ್ತೆ. ನಾಳೆ ರಿಸಲ್ಟ್ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಿದ್ದಾವೆ. ಸೊ ಜಸ್ಟ್ ಅದೊಂದು ಸುದ್ದಿ ಆಗಿರುವಂಥದ್ದು ಅಷ್ಟೇ, ಯಾವುದೇ ರೀತಿಯಾದಂಥ ನಿಖರ ಮಾಹಿತಿ ಅದು ಅಲ್ಲ. ಸೊ ಆ ಕಾರಣಕ್ಕೆ ನಾಳೆ ರಿಸಲ್ಟು ಅಧಿಕೃತವಾಗಿ ಬರ್ತಿಲ್ಲ. ಶಿಕ್ಷಣ ಇಲಾಖೆ ಕಡೆ ಯಾವುದೇ ಸ್ಪಷ್ಟನೆ ನಾಳೆ ರಿಸಲ್ಟ್ ಕೊಡ್ತೀವಿ ಅಂತ, ಅಥವಾ ವ್ಯಾಲ್ಯೂಯೇಷನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ನಾಳೆ ರಿಸಲ್ಟ್ ಹೇಗೆ ಕೊಡೋ ಸಾಧ್ಯ, ಆ ಒಂದು ರೀಸನ್ ಅಂತ. ಸೊ ವ್ಯಾಲ್ಯೂಯೇಷನ್ ಅಪ್ಡೇಟ್ ಆಗಿರ್ಬೋದು, ರಿಸಲ್ಟ್ ಅಪ್ಡೇಟ್ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಕನ್ನಡ ಯೂಟ್ಯೂಬ್ ಚಾನಲ್ ನಿರಂತರ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನಿಮಗೆ ಸಿಗ್ತಿರುತ್ತೆ. ಅದಕ್ಕೆ ಚಾನಲ್ ಹೊಸದಾಗಿ ವಿಡಿಯೋ ನೋಡ್ತಿರೋ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿದ್ವಿ, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸದ್ಯಕ್ಕಿರುವಂಥ ಮಾಹಿತಿಗಳ ಪ್ರಕಾರ ಏಪ್ರಿಲ್ ಮಂತಲ್ಲಿ ನಿಮ್ಮ ರಿಸಲ್ಟ್ ಅಂತೂ ಪ್ರಕಟ ಆಗುತ್ತೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ಬಂದಾಗ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ನಿಖರ ಮಾಹಿತಿಗಳು ಬಂದಂಥ ಸಂದರ್ಭದಲ್ಲಿ ಕನ್ನಡ ಯೂಟ್ಯೂಬ್ ಚಾನಲ್ ಮಾಹಿತಿನ ಕೊಡ್ತೇವೆ. ಸೊ ಅದಕ್ಕೆ ಹೊಸದಾಗಿ ವಿಡಿಯೋ ನೋಡ್ತಿರುವಂಥವ್ರು ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕ್ಲಿಕ್ ಮಾಡ್ಬೋದು, ನಿಮ್ಮ ಸ್ನೇಹಿತರಿಗೆ ವಿಡಿಯೋ ಶೇರ್ ಮಾಡಿ ಮಾಹಿತಿನ ತಲುಪಿಸಿ. ಆಲ್ ದಿ ಬೆಸ್ಟ್.